ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೀರೇಶ್ ಅಂತ ಹೇಳಿ, ನಾಗಾರ್ಜುನ ಕಂಪನಿಯ ಮಾರ್ಕೆಟಿಂಗ್ ಮ್ಯಾನೇಜರು. ನಾವಿವತ್ತು ಹೊನ್ನೂರು ವಿಲೇಜ್ ಅಲ್ಲಿ ಅಡಗಲಿಯಲ್ಲಿ ಇದ್ದೀವಿ. ಇವತ್ತು ನಾವು ಈ ಒಂದು ನರ್ಸರಿ ಒಳಗೆ ನಮ್ಮ ಟಾನಿಕ್ ಮತ್ತೆ ಪ್ರೊಫೆಕ್ಸ್ ಅಲ್ಟ್ರಾನ ಡೆಮೋ ಕೊಟ್ಟಿದ್ವಿ. ಆ ಒಂದು ವೀಕ್ಷಣೆಗೋಸ್ಕರ ನಾವು ಬಂದಿದ್ದೀವಿ. ಬನ್ನಿ ಆ ರೈತರ ಹತ್ರನೇ ನಾವು ಕೇಳೋಣ. ನಮಸ್ಕಾರ, ನಿಮ್ಮ ಹೆಸರು? ನಮ್ಮ ಹೆಸರು ಸುರೇಶ್ ಶಂಗಪ್ಪ ಶಿಳ್ಕೇತ ಸರ್. ಓಕೆ, ಹೊನ್ನೂರು ಗ್ರಾಮ. ನಿಮ್ಮ ಒಂದು ಫೋನ್ ನಂಬರ್ ಹೇಳ್ತೀರಾ? 9008 90 20 91. ಓಕೆ, ನಾವು ಈ ಒಂದು ನರ್ಸರಿಲಿ ನಾವು ಸುಮಾರು ಒಂದು 10 ದಿವಸ ಹಿಂದ್ಗಡೆ ಈ ಒಂದು ಅಟಾನಿಕ್ ಮತ್ತೆ ಆಸ್ಕ ಪ್ರೊಫೆಕ್ಸ್ ಅಲ್ಟ್ರಾನ ನಾವು ಡೆಮೋ ಕೊಟ್ಟಿದ್ವಿ. ಆ ಒಂದು ಡೆಮೋದ ಒಂದು ವೀಕ್ಷಣೆ ಅಂದ್ರೆ ಏನೇನು ಚೇಂಜಸ್ ಆಗಿದೆ ಅಂತ ಹೇಳಿ ನಮ್ಮ ರೈತರ ಬಾಯಲ್ಲಿ ಕೇಳೋಣ. ಯಜಮಾನ್ರೆ, ನಾವು ಅವತ್ತು ಡೆಮೋ ಕೊಟ್ಟಿದ್ವಿ, ಅವತ್ತು ನಿಮ್ದು ಬೆಳೆ ಯಾವ ತರ ಇತ್ತು ಮತ್ತೆ ಇವಾಗ ಏನೇನು ಚೇಂಜಸ್ ಆಗಿದೆ ಅಂತ ಹೇಳಿ? ಸರ್, ಮೊನ್ನೆ ಬೆಳೆ ಅವಾಗೆಲ್ಲ ಅಂಟಿಕೊಂಡು ಸರ್, ಎಲ್ಲ ಕೆಂಪಾಗ್ಬಿಟ್ಟು. ಓಕೆ, ಗರಿನೇ ಸರಿ ಇದೆ ಸರ್, ಗರಿನೇ ಕೆಂಪು ಚೆನ್ನಾಗಿರ್ಲಿಲ್ಲ. ಈಗ ಒಳ್ಳೆ ಗ್ರೋತ್ ಬಂದ ಸರ್, ಚೆನ್ನಾಗಿ ಬಂದಿದೆ. ಒಳ್ಳೆ ಗ್ರೋತ್ ಬಂದ ಸರ್, ಬೇರೆ ಒಳ್ಳೆ ಚೆನ್ನಾಗಿ ಬಂದ ಸರ್, ಬೇರೆ ಚೆನ್ನಾಗಿ ಬಂದಿದೆ. ಒಳ್ಳೆ ನಿಮಗೆ ಅಂದ್ರೆ ಈಗ ಚೆನ್ನಾಗಿರೋದ್ರಿಂದ ನಿಮಗೆ ಇನ್ನೂ ಏನು ಚೆನ್ನಾಗಿ ಅನ್ಸುತ್ತೆ ಅಂತ? ಚೆನ್ನಾಗಾಯ್ತು ಸರ್, ಚೆನ್ನಾಗಿದೆ ಅಲ್ಲ? ಚೆನ್ನಾಗಾಯ್ತು. ನೋಡ್ಬೋದು, ಈ ಒಂದು ಫಸ್ಟಿಗೆ ನಾವು ಡೆಮೋ ಕೊಡೋಕ್ಕಿಂತ ಮುಂಚೆ ಈ ಒಂದು ನರ್ಸರಿ ಏನಿತ್ತಪ್ಪ ಅಂದ್ರೆ ಹಳದಿ ಕಲರ್ ಆಗಿತ್ತು, ಚೆನ್ನಾಗಿ ಬೆಳವಣಿಗೆನೂ ಕೂಡ ಇರಲಿಲ್ಲ. ಆ ಟೈಮಲ್ಲಿ ನಾವು ಈ ಒಂದು ಅಟಾನಿಕ್ ನ ಸ್ಪ್ರೇ ಮಾಡೋದ್ರಿಂದ ಒಳ್ಳೆ ಬೆಳವಣಿಗೆ ಬಂದಿದೆ ಮತ್ತೆ ಬೇರಿನ ಸಂಖ್ಯೆನೂ ಕೂಡ ಜಾಸ್ತಿ ಆಗಿದೆ. ಇಲ್ಲಿ ನೋಡ್ಬೋದು ನಾವು ಈ ಒಂದು ಗಿಡದಲ್ಲಿ ಅಂದ್ರೆ ಯಾವ ರೀತಿಯಾಗಿ ಬೇರಿನ ಸಂಖ್ಯೆ ಎಲ್ಲವೂ ಜಾಸ್ತಿ ಆಗಿದ್ದಾವೆ. ಈ ಸಣ್ಣ ಸಣ್ಣ ಬೇರು ಬೆಳವಣಿಗೆಯಿಂದ ಏನಾಗುತ್ತೆ, ನಾವು ಕೊಡುವಂತಹ ಪ್ರತಿಯೊಂದು ಗೊಬ್ಬರ ಆಗಿರ್ಬೋದು ಎಲ್ಲವನ್ನೂ ಕೂಡ ಹೀರ್ಕೊಳ್ಳುವಂತಹ ಶಕ್ತಿ ಈ ಒಂದು ಗಿಡಕ್ಕೆ ಬರುತ್ತೆ. ನೀವು ನೋಡ್ಬೋದು ಮೇನ್ ಫೀಲ್ಡ್ ಅಲ್ಲೂ ಕೂಡ ಈಗ ಸುಮಾರು ಒಂದು 10 ದಿವಸ ಹಿಂದ್ಗಡೆ ಕೊಟ್ಟಿದ್ದಾಗ ಬಹಳ ಅಷ್ಟೊಂದು ಬೆಳವಣಿಗೆನೂ ಇರಲಿಲ್ಲ, ಹಳದೆ ಆಗಿತ್ತು. ಬಟ್ ಇವಾಗ ಒಳ್ಳೆ ಚೆನ್ನಾಗಿ ಹಸಿರಾಗಿದೆ ಮತ್ತೆ ಬೆಳವಣಿಗೆನೂ ಕೂಡ ಚೆನ್ನಾಗಿದೆ. ಈ ಒಂದು ಅಟಾನಿಕ್ ಅನ್ನ ನಾವು ನರ್ಸರಿಲಿ ಅಷ್ಟೇ ಅಲ್ಲ, ಮೇನ್ ಫೀಲ್ಡ್ ಅಲ್ಲೂ ಕೂಡ ನಾವು ಇದನ್ನ ಒಂದು ಎಕರೆಗೆ ಒಂದು 300 ಇಂದ 400 ml ಅಷ್ಟು ನಾವು ಒಂದು ಎಕರೆಗೆ ನಾವು ಬಳಸಬೇಕು. ಅದು ಬಳಸೋದ್ರಿಂದ ಮೇನ್ ಫೀಲ್ಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ಗುನ್ನಿಯ ಸಂಖ್ಯೆ ಜಾಸ್ತಿ ಆಗುತ್ತೆ ಮತ್ತೆ ನಿಮಗೆ ಬೆಳವಣಿಗೆಯ ಬೇರಿನ ಸಂಖ್ಯೆನೂ ಕೂಡ ಜಾಸ್ತಿ ಆಗುತ್ತೆ. ಅವಾಗ ಮೇಜರ್ ಆಗಿ ನಾವು ಮೇನ್ ಫೀಲ್ಡ್ ಅಲ್ಲಿ ಏನಂದ್ರೆ ಒಂದ್ 2, 3, 4, 5 ಸಲ ಗೊಬ್ಬರ ಯೂಸ್ ಮಾಡ್ತೀವಿ. ಆ ಗೊಬ್ಬರವನ್ನ ಗಿಡ ಬಹಳ ಸಂತೃಷ್ಟವಾಗಿ ಹೀರ್ಕೋಬೇಕು ಅಂತ ಹೇಳಿದ್ರೆ ನಮಗೆ ಬೇರಿನ ಸಂಖ್ಯೆ ಜಾಸ್ತಿ ಬೇಕು. ಆ ಒಂದು ಬೇರಿನ ಸಂಖ್ಯೆಯನ್ನ ಈ ಒಂದು ಅಟಾನಿಕ್ ನಿಮಗೆ ಉತ್ತಮವಾಗಿ ಮಾಡುತ್ತೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಈ ಒಂದು ಅಟಾನಿಕ್ ಅನ್ನ ಯೂಸ್ ಮಾಡಿ ಮತ್ತೆ ನೀವು ಒಳ್ಳೆ ಉತ್ತಮವಾದಂತಹ ಒಂದು ಬೆಳೆಯನ್ನ ಪಡೀರಿ. ಯಜಮಾನ್ರೆ, ನಿಮ್ಮ ಒಂದು ಲಾಸ್ಟ್ ಅನಿಸಿಕೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಒಳ್ಳೆ ಚೆನ್ನಾಗಿ ರಿಸಲ್ಟ್ ಐತಿ, ಯೂಸ್ ಮಾಡ್ಬೋದು. ಎಲ್ಲ ರೈತರು ಯೂಸ್ ಮಾಡ್ಬೋದು. ಓಕೆ, ಕೇಳಿದಲ್ಲ ವೀಕ್ಷಕರೇ, ಎಲ್ಲರೂ ಕೂಡ ಈ ಒಂದು ಅಟಾನಿಕ್ ಅನ್ನ ಯೂಸ್ ಮಾಡಿ ಉತ್ತಮ ಬೆಳೆಯನ್ನ ಬೆಳೆಯಿರಿ ಅಂತ ಹೇಳಿ ಇಷ್ಟಪಡ್ತೀನಿ. ಧನ್ಯವಾದಗಳು.